ಸೀಮಿತವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಅದನ್ನು ರಾಜ್ಯದ ಜನತೆ ನೋಡಿದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಇನ್ನೇನು 2.5 ವರ್ಷ ಕತ್ತಲಿದೆ. ಜನ ನೀವು ತಪ್ಪು ಮಾಡಿಬಿಟ್ಟಿದ್ರಿ, ನೀವು ತಪ್ಪನ್ನು ತಿದ್ಕೊಳ್ಬೇಕು ಅನ್ನೋ ನೀವು 2.5 ವರ್ಷ ಕಾಯಬೇಕು. ನಾವು ಕೂಡ ನಿಮ್ಮ ವಿಶ್ವಾಸನ ಗಳಿಸೋದಕ್ಕೆ ನಮಗೂ 2.5 ವರ್ಷ ಟೈಮ್ ಕೊಟ್ಟಿದ್ದೀರಿ. ನೀವು ನಿಮ್ಮ ವಿಶ್ವಾಸ ನಾವು ಗಳಿಸ್ತೀವಿ. ನೀವು ನಿಮ್ಮ ತಪ್ಪನ್ನು ತಿದ್ಕೊಳ್ಳಿ. 2028ರಿಂದ ಒಳ್ಳೆ ಆಡಳಿತವನ್ನು ಕೊಡೋಣ. ಎಲ್ಲ ಹಬ್ಬ ಹರಿದಿನಗಳು ವಿಜೃಂಭಣೆಯಿಂದ ಬಾಜಾ ಭಜಂತ್ರಿಯೊಂದಿಗೆ ನಡೆಯೋ ರೀತಿ ವಾತಾವರಣ ನಾವು ಸೃಷ್ಟಿ ಮಾಡೋಣ. ಅಲ್ಲ, ಈಗ ಅಪ್ರಸ್ತುತ ವಿಚಾರ, ನಾನು ಸ್ಟೇಟ್ ಪಾಲಿಟಿಕ್ಸಲ್ಲಿ ಆಲ್ರೆಡಿ ಇದ್ದೀನಿ, ಅದು ಬಿಟ್ಬಿಡಿ. ಕೇಂದ್ರದಲ್ಲಿ ಇವತ್ತು ರಮೇಶ್ ಬಿದೂರಿ ಇರ್ಬೋದು, ಪ್ರವೇಶ್ ವರ್ಮಾ ಇರ್ಬೋದು, ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡಲಿಲ್ಲ. ಅದಾದ ನಂತರ ವಿಧಾನಸಭೆಯಲ್ಲಿ ಡೆಲ್ಲಿ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿರು. ರಮೇಶ್ ಬಿದೂರಿ ಅವರು ಕಡೆ ಕ್ಷಣದಲ್ಲಿ ಸೋತರು. ಬಹುಶಃ ಇಲ್ಲಾಂದರೆ ಡೆಲ್ಲಿ ಚೀಫ್ ಮಿನಿಸ್ಟರ್ ಆಗ್ತಿದ್ರು ಏನೋ. ಪ್ರವೇಶ್ ವರ್ಮಾ ಗೆದ್ದರು, ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ನಾನು ರಾಜಕಾರಣಕ್ಕೆ ಬಂದಿದ್ದೀನಿ. ಅದನ್ನು ಹೊರತಾಗಿ ಇವತ್ತು ಮೈಸೂರಿನ ವಿಚಾರ ಇದು, ಮೈಸೂರಿನ ಭದ್ರತೆ ವಿಚಾರ. ಮೈಸೂರು ಇವತ್ತು ನಾವು ತಲೆ ತಗ್ಸೋ ಸ್ಥಿತಿ ಬರಬಾರ್ದು. ನಮ್ಮ ಮೈಸೂರಲ್ಲಿ ಈ ಘಟನೆ ನಡಿಬಾರ್ದು. ಮೈಸೂರಿಗೆ ಬಗ್ಗೆ, ಮೈಸೂರು ಜನಕ್ಕೆ ಈ ಊರಿನ ಬಗ್ಗೆ ಒಂದು ಪ್ರೀತಿ ಇದೆ, ಕಾಳಜಿ ಇದೆ. ಒಂದು ಸಣ್ಣ ಘಟನೆ ಆದರೂ ನಮ್ಮ ಮೈಸೂರಲ್ಲಿ ಹಿಂಗಾಯ್ತು ಅಂತೇಳಿ ಇಲ್ಲಿ ನೊಂದ್ಕೋತಾರೆ. ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇದೆ, ಇಲ್ಲಿ ಓನಿಂಗ್ ಇದೆ. ಹಾಗಾಗಿ ಮೈಸೂರಿನಲ್ಲಿ ಈ ಥರ ಒಂದು 9 ವರ್ಷದ ಬಾಲಕಿ, ಒಂದು ಹೆಣ್ಮಗು, ಅದನ್ನು ಅಪ್ಪ ಅಮ್ಮನ ಜೊತೆ ಪಕ್ಕದಲ್ಲಿ ಮಲಗಿರೋ ಮಗುನ ಎತ್ಕೊಂಡೋಗಿ ರೇಪ್ ಮಾಡ್ತಾನೆ, ಅದನ್ನು ಕೊಲೆ ಮಾಡ್ತಾನೆ ಅಂತಂದರೆ ಮನಸ್ಸಿಗೆ ನೋವಾಗದಲ್ಲೇ ಇರುತ್ತಾ? ಇದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವರಿಗೆ ಮಾತಾಡಲ್ಲ ಅಂತಲೇ. ಸರ್, ನಿಮಗೆ ಹೆಣ್ಮಕ್ಳು ಇಲ್ದಲೇ ಇರ್ಬೋದು, ನಿಮ್ಮ ಮನೆಯಲ್ಲೂ ಮಹಿಳೆಯರು ಇದ್ದಾರಲ್ಲ ಸರ್, ನಿಮ್ಮ ಮನಸ್ಸು ಮಿಡಿಯಲ್ವಾ ಇದು? ಏನು ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ, ಸಂವೇದನಾ ರಹಿತವಾಗಿ ನಡ್ಕೋತಾ ಇದ್ದೀರಿ? ಸರ್ ಬನ್ನಿ ಸರ್, ಬೆಂಗಳೂರಲ್ಲಿ ಕೂತಿರಲ್ಲ, ಇಲ್ಲಿ ಬಂದು ಒಂದು ಮೀಟಿಂಗ್ ತೊಗೊಳ್ಳಿ ಸರ್. KDP ಮೀಟಿಂಗ್ ಅಂತೂ ತೊಗೊಳ್ಳಲ್ಲ, ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ, KDP ಮೀಟಿಂಗ್ ತೊಗೊಳ್ಳಲ್ಲ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದುಬಿಟ್ಟು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಸರ್. ಇಲ್ಲಿ ಟ್ರಾನ್ಸ್ಫರ್ ದಂಧ ಮಾಡಬೇಡಪ್ಪ. ನನ್ನ ಜನ ದುಡ್ಡು ಇಟ್ಕೊಂಡು ದುಡ್ಡಿನ ತೈಲಿ ತೊಗೊಂಬಂದು ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ. ದುಡ್ಡಿನ ತೈಲಿ ಇಲ್ದಲೇ ಜನ ನನ್ನನ್ನು ಗೆಲ್ಸಿದ್ರೆ ವಿಶ್ವಾಸ ಇಟ್ಟು ಅಂತ ಮಗನಿಗೂ ಹೇಳಿ. ನಿಮ್ಮ MLAಗಳ ಕರೆದೇಳಿ ಸರ್. ನಿಮ್ಮ MLAಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಒಂದು ಬಿಲ್ಡಿಂಗ್ ಕಟ್ತಾರೆ, ಹೋಟ್ಲು ಕಟ್ಟಲಿ, ಮನೆ ಕಟ್ಟಲಿ, ಬಿಲ್ಡಿಂಗ್ ಎದುರುಗಡೆ ನಿಂತ್ಕೊಳ್ತಾರೆ ಸರ್. ಇಂಥ ದುಸ್ಥಿತಿ ಬಂದೋಗ್ಬಿಟ್ಟಿದೆ ಇವತ್ತು. ವಸೂಲಿಗೆ ಯಾರೋ ಮೊದಲೆಲ್ಲ ಏಜೆಂಟ್ಸ್ಗಳು ಬರೋರು, ಯಾವನ RTA ಹಾಕ್ಸ್ಬಿಟ್ಟು ಎಲ್ಲ ಕಾರ್ಪೊರೇಷನ್ ಇಂಜಿನಿಯರ್ನ ಕಳಿಸ್ಬಿಟ್ಟು ಮನೆ ಕಟ್ಟೋರ ಜೊತೆ ವಸೂಲಿ ಮಾಡೋರು. ಇವಾಗ MLAಗಳು ವಸೂಲಿ ಮಾಡ್ತಾ ಇದ್ದಾರೆ ಸರ್ ಮೈಸೂರಲ್ಲಿ. ಈ ಪರಿಸ್ಥಿತಿ ಬಂದೋಗಿದೆ. ಇದು ನಿಮಗೆ ಕಾಣಿಸ್ತಾ ಇಲ್ವಾ ಸರ್? ನೀವು ನಿಮ್ಮ ಮೊಮ್ಮಗನ ಕೂರಿಸ್ಕೊಂಬಿಟ್ಟು ನಿಮ್ಮ ಮೊಮ್ಮಗನ ಹೆಸರು ಹೇಳ್ಕೊಂಬಿಟ್ಟು ಅಲ್ಲಿ ಏನು ಅವನು ಮುಂದಿನ ರಾಜಕಾರಣಕ್ಕೆ ಬಂದ್ಬಿಡ್ತಾನೆ, ಅವನ ಹೆಸರನ್ನ ಕೂತ್ಕೊಂಡು ನೀವು ಆ ಸಭೆನಲ್ಲಿ ಕೂತ್ಕೊಂಡು ಕರಿತೀರಿ. ಅಲ್ಲಿ ವಿರಾಟ್ ಕೊಹ್ಲಿ ಬಂದರೆ ನಿಮ್ಮ ಮೊಮ್ಮಗನ ಕರ್ಕೊಂಡು ಹೋಗ್ತೀರಿ. ಸರ್, ಕಂಡೋರ್ ಮಕ್ಕಳು ನಿಮಗೆ ನಿಮ್ಮ ಮಕ್ಕಳು ಅಂತ ಅನ್ನಿಸ್ತಾ ಇಲ್ವ ಸರ್? ದೀನ ದಲಿತರ ಬಗ್ಗೆ ಮಾತಾಡ್ತೀರಿ, ಅಹಿಂದ ಬಗ್ಗೆ ಮಾತಾಡ್ತೀರಿ. ಅವ್ರ ಓಟಿಗೆ ಅಷ್ಟೇ ಸರ್ ಸೀಮಿತ. ಪ್ರಸಾದ್ ಸಾಹೇಬರು ತೀರ್ಕೊಂಡಾದ ನಂತರ ಇವತ್ತು ಮೈಸೂರಿನ ಜನರ ಪರವಾಗಿ ಅಥವಾ ಒಂದು ಪ್ರಜ್ಞಾವಂತಿಕೆ ಇಟ್ಕೊಂಡು ಮಾತಾಡುವಂಥ ಲೀಡರ್ಗಳೇ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ. ನೀವು ಕೂಡ ಎಗ್ಗಿಲ್ದಲೆ, ನೀವು ಕೂಡ ಲಂಗು ಲಗಾಮಿಲ್ದಲೆ ವರ್ತಿಸ್ತಾ ಇದ್ದೀರಿ. ನಿಮ್ದು 1 ಪಾಯಿಂಟ್ ಅಜೆಂಡಾ DKನ ತುಳಿಯೋದು, DKಗೆ ಏನಾದರೂ ಮಾಡಿ ನಿಮ್ಮ ಚೇರ್ನ ಎಳೆಯೋದು. ಇಷ್ಟು ಬಿಟ್ಟರೆ ಏನೂ ಇಲ್ಲ.